ಬೆಡ್ ಮೇಲೆ ಇರುವ ಕಾಷಾಯ ಬಟ್ಟೆನ ಪ್ರಸಾದ್ ನೋಡ್ತಾನೆ. ಶಾರದಾ, ಶಾರದಾ ಎಂದು ಗಟ್ಟಿಯಾಗಿ ಕರೆಯುತ್ತಾನೆ. ಶಾರದಾ ರೂಮಿನೊಳಗೆ ಬರ್ತಾಳೆ. ಶಾರದಾ, ಈ ಕಾಷಾಯ ಬಟ್ಟೆ ಎಲ್ಲಿದೆ? ಯಾರು ತಗೊಂಡ್ಬಂದ್ರು? ಈ ಕಾಷಾಯ ಬಟ್ಟೆ ನಮ್ದೇ ರೀ, ನಾನೇ ಕೊಂಡ್ಕೊಂಡೆ. ನೀನ್ ಕೊಂಡ್ಕೊಂಡ್ಯಾ? ಯಾಕೆ ಶಾರದಾ, ಏನ್ ನಡೀತಾ ಹೇಳು? 2-3 ದಿನದಿಂದ ಗಮನಿಸ್ತಾ ಇದ್ದೀನಿ, ದಿಗಿಲಿನಿಂದ ಇರ್ತೀಯ, ಮಾತು ಸರಿಯಾಗಿ ಮಾತಾಡ್ತಾ ಇಲ್ಲ, ಒಂದೇ ಹೊತ್ತು ತಿಂತಾ ಇದೀಯ. ಮೈಯಲ್ಲೇನಾದ್ರೂ ಚೆನ್ನಾಗಿಲ್ವಾ? ನನಗ್ ಹೇಳೋದಕ್ಕೆ ಭಯವೇನಕ್ಕೆ ಶಾರದಾ ನಿಂಗೆ? ನನಗೆ ಮೈಯಲ್ಲಿ ಕುತ್ತಿಗೆಯಲ್ಲಿ ಎಂತ ಕಷ್ಟನೂ ಇಲ್ಲ. ನಾನೊಂದ್ ಮಾತು ಹೇಳ್ತೀನಿ, ತಾವೇನೋ ದುಃಖ ಪಡಲ್ಲ ಅಲ್ವಾ? ಮೊದ್ಲು ನೀನ್ ಆ ಮಾತೇನು ಹೇಳು. ದುಃಖ ಪಡ್ಬೇಕೋ, ಆನಂದ ಪಡ್ಬೇಕೋ, ಇಲ್ಲ ಅಂದ್ರೆ ಮೌನವಾಗಿರ್ಬೇಕೋ, ಏನ್ ಮಾಡ್ಬೇಕು ಅನ್ನೋದು ನಾನ್ ನೋಡ್ಕೋತೀನಿ. ನೀನು ಹೇಳು ಶಾರದಾ, ಏನ್ ನೀನು? ನಾನು ಸನ್ಯಾಸಿಯಾಗಿ ಬದಲಾಗೋಣ ಅಂದ್ಕೊಂಡಿದ್ದೀನಿ ರೀ ಎಂದು ಶಾರದಾ ಹೇಳುತ್ತಾಳೆ. ಪ್ರಸಾದ್ ಆಶ್ಚರ್ಯದಿಂದ ನೋಡ್ತಾನೆ. ರಮೇಶ್ ಆಫೀಸ್ಗೆ ರೆಡಿಯಾಗಿ ಹಾಲ್ಗೆ ಬರ್ತಾನೆ. ಅನಾಮಿಕಾ ಬೆಡ್ ಮೇಲೆ ಕೂತ್ಕೊಂಡು ಫೋನಲ್ಲಿ ರೀಲ್ಸ್ ನೋಡ್ತಾ ಇರ್ತಾಳೆ. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಟೈಮ್ ಆಗ್ತಾ ಇದೆ, ಟಿಫಿನ್ ಕೊಡು, ತಿನ್ಬಿಟ್ಟು ಹೋಗ್ತೀನಿ. ಸಾರಿ ರೀ, ಈಗ ನಾನು ರೀಲ್ಸ್ ನೋಡ್ತಾ ಬ್ಯುಸಿಯಾಗಿದ್ದೀನಿ, ಅತ್ತೆಗೆ ಹೇಳ್ಬಿಡಿ, ಅತ್ತೆ ಖಾಲಿಯಾಗಿ ಇದ್ದಾರಲ್ಲ. ಹಾಗಲ್ಲ ಅನಾಮಿಕಾ, ಯಾವಾಗ ನೋಡಿದ್ರು ನೀನು ರೀಲ್ಸ್ ನೋಡ್ತಾ ಇದ್ರೆ ಹೇಗೆ ಹೇಳು? ಅಮ್ಮ ಎಷ್ಟು ಕೆಲಸ ಮಾಡ್ತಾಳೆ ಹೇಳು? ಅತ್ತೆಗೆ ಸಹಾಯ ಮಾಡೋದಿಕ್ಕೆ ಆ ಭಾವನಾ ಇದ್ದಾಳಲ್ಲ, ಭಾವನೆಗೆ ಹೇಳ್ಬಿಡಿ, ನನ್ನನ್ನ ಪ್ರಶಾಂತವಾಗಿ ರೀಲ್ಸ್ ಕೂಡ ನೋಡೋದಕ್ಕೆ ಬಿಡಲ್ವಾ ಎಂದು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ರಮೇಶ್ ಮೌನವಾಗಿ ಹೊರಟು ಹೋಗುತ್ತಾನೆ. ಪ್ರಸಾದ್ ಆಶ್ಚರ್ಯದಿಂದ ಎಚ್ಚೆತ್ಕೋತಾನೆ. ಏನ್ ಹೇಳ್ತಾ ಇದೀಯ ಶಾರದಾ ನೀನು? ನಾನ್ ಹೇಳೋದು ನಿಜ ರೀ. ಸೊಸೆಯರ ತುಂಟತನನ, ಆ ವರ್ಷನ ಸಹಿಸಲಾರ್ದೆ ಹೋಗ್ತಾ ಇದ್ದೀನಿ. ಅದಕ್ಕೆ ಸನ್ಯಾಸಿಯಾಗಿ ಬದಲಾಗ್ಬೇಕು ಅಂತ ಭಿಕ್ಷಾಟನೆ ಮಾಡ್ಕೊಂಡು ಕಾಶಿಗೆ ಹೋಗೋಣ ಅಂತ ನಿರ್ಣಯಿಸಿದ್ದೀನಿ. ನೀನು ಸನ್ಯಾಸಿಯಾಗಿ ಬದಲಾದ್ರೆ ಮತ್ತೆ ನಮ್ಮ ಪರಿಸ್ಥಿತಿ ಏನ್ ಶಾರದಾ? ನಂಗೆ ಗೊತ್ತು ರೀ, ನೀವು ನನ್ನನ್ನ ಬಿಟ್ಬಿಟ್ಟು ನನಗೆ ದೂರವಾಗಿ ಇರಲಾರು ಅಂತ. ಅದಕ್ಕೆ ನಿಮ್ಗಾಗಿ ಕೂಡ ಇಲ್ಲಿ ನೋಡಿ ಕಾಷಾಯ ಬಟ್ಟೆ ತರಿಸಿದೀನಿ. ತಲೆ ಪ್ರಸಾದ್ ಮುಖ ಸುಟ್ಟು ಹೋದ ಮಸಾಲೆ ದೋಸೆ ಹಾಗೆ ಆಗೋಗುತ್ತೆ. ಮೌನವಾಗಿ ಹಾಗೆ ಎದ್ದು ಬಿಡ್ತಾನೆ. ದೊಡ್ಡ ಸೊಸೆ ಅನಾಮಿಕಂಗೇನೋ ರೀಲ್ಸ್ ಹುಚ್ಚು, ಯಾವಾಗ ನೋಡಿದ್ರು ಫೋನ್ ಅಲ್ಲೇ ಇರ್ತಾಳೆ. ಮನೆ ಕೆಲಸ ಮಾಡ್ತಾ ಇಲ್ಲ, ಅಡ್ಗೆ ಮನೆಗೆ ನಿಜವಾಗೂ ಹೆಜ್ಜೆನೇ ಇಡಲ್ಲ, ಮಗನ ಜೊತೆ ಕೂಡ ಸರಿಯಾಗಿ ಮಾತಾಡ್ತಾ ಇಲ್ಲ, ಯಾವಾಗ ನೋಡಿದ್ರು ರೀಲ್ಸು ಅಂತ ಫೋನ್ ಜೊತೆಗೆ ಇರ್ತಾಳೆ. ಸೊಸೆನ ಹತ್ರ ಕೂರಿಸ್ಕೊಂಡು ಪ್ರೇಮದಿಂದ ಹೇಳ್ಬೋದಲ್ಲ, ಅರ್ಥ ಮಾಡ್ಕೋತಾಳೆ. ಒಂದು ದಿನ ಅದು ಕೂಡ ಮಾಡ್ದೆ. ನನಗ್ ಮಾತ್ರ ಹೇಳ್ತಾ ಇದ್ದೀರಲ್ಲ ಅತ್ತೆ, ನಿಮ್ಮ ಮುದ್ದಿನ ಚಿಕ್ಕ ಸೊಸೆ ಭಾವನಂಗೆ ಶಾಪಿಂಗ್ ಹುಚ್ಚಲ್ವಾ, ಅವಳು ಕೂಡ ಹೇಳಿ ಅಂತ ನನ್ನ ಹತ್ರ ಹೇಳಿದ್ಲು ರೀ. ಮತ್ತೆ ಭಾವನೆಗೆ ಹೇಳಲಾರ್ದೆ ಹೋದ್ಯಾ? ಹೇಳಿ ನೋಡ್ದೆ. ನಿಜಕ್ಕೂ ಇಬ್ರು ನನ್ ಮಾತೆ ಕೇಳ್ತಾ ಇಲ್ಲ. ಅಕ್ಕ ಬದ್ಲಾದ್ರೆ ನಾನ್ ಬದ್ಲಾಗ್ತೀನಿ ಅಂತ ಭಾವನಾ, ತಂಗಿ ಬದ್ಲಾದ್ರೆ ನಾನ್ ಬದ್ಲಾಗ್ತೀನಿ ಅಂತ ಆ ಅನಾಮಿಕಾ. ಹೀಗೆ ಒಬ್ಬರ ಮೇಲೆ ಒಬ್ರು ಹೇಳ್ಕೊಂಡು ಅವ್ರಿಗೆ ಇಷ್ಟ ಬಂದ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಇನ್ನೂ ಸ್ವಲ್ಪ ಸಮಯ ತಕೊಂಡು ನೀನು ಆಲೋಚಿಸಬಾರ್ದಾ? ಆಗ ನಿನ್ನ ನಿರ್ಣಯ ಏನಾದ್ರೂ ನಾನು ಕೂಡ ಒಪ್ಕೋತೀನಿ. ಶಾರದಾ ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಒಂದು ದಿನ ಬೆಳಗ್ಗೆ, ಅನಾಮಿಕಾ ಒಲೆ ಮೇಲೆ ಬೇಳೆ ಇಟ್ಟಿಯಮ್ಮ. 1 ನಿಮಿಷ ಇರಿಯತ್ತೆ, ರೀಲು ಅಪ್ಲೋಡ್ ಆಗ್ತಾ ಇದೆ, ಆಗ್ತಾನೆ ಇಡ್ತೀನಿ. ಮತ್ತೆ ಸ್ಟವ್ ಮೇಲೆ ಇಟ್ಟ ಹಾಲು ಹೇಗಿದೆ ನೋಡಿದ್ಯಾ? ಅಯ್ಯೋ ಅತ್ತೆ ಎಂದು ಅನಾಮಿಕಾ ಫೋನ್ ಹಿಡಿದುಕೊಂಡು ಕಿಚನ್ ಒಳಗೆ ಓಟ ಕೀಳುತ್ತಾಳೆ. ಹಾಲೆಲ್ಲ ಸ್ಟವ್ ಮೇಲೆ ಉಕ್ಕಿ ಹೋಗಿರುತ್ತದೆ. ಶಾರದಾ ಒಳಗೆ ಬಂದು ನೋಡ್ತಾಳೆ. ಅನಾಮಿಕಾ ಉಕ್ಕಿದ ಹಾಲನ್ನು ಶೂಟ್ ಮಾಡ್ತಾ, ಡಿಯರ್ ಫ್ರೆಂಡ್ಸ್, ನಾನು ನಿಮಗಾಗಿ ಒಂದು ರೀಲ್ ನ ಅಪ್ಲೋಡ್ ಮಾಡ್ತಾ ಇರುವಾಗ ಸ್ಟವ್ ಮೇಲೆ ಇಟ್ಟ ಹಾಲೆಲ್ಲ ಉಕ್ಕಿ ಹೋಗಿದೆ, ಬೇಕು ಅಂದ್ರೆ ನೋಡಿ. ಆ ಉಕ್ಕಿದ ಹಾಲನ್ನು ತೋರಿಸುತ್ತಾಳೆ. ಅದು ಶಾರದಾ ನೋಡಿ ಎಷ್ಟು ಹೇಳಿದ್ರು ಈ ಅನಾಮಿಕಾ ಬದಲಾಗಲ್ಲ. ತನ್ನ ರೂಮಿನಲ್ಲಿ ಭಾವನಾ ಏನ್ ಮಾಡ್ತಾ ಇದ್ದಳು ಏನೋ ಅಂದುಕೊಂಡು ಶಾರದಾ ಹಾಲ್ಗೆ ಬರ್ತಾಳೆ. ಆಗಲೇ ಭಾವನಾ ಕೂಡ ಹಾಲ್ಗೆ ಬರ್ತಾಳೆ. ಅತ್ತೆ, ಟೌನ್ ಅಲ್ಲಿ ಹೊಸದಾಗಿ ಒಂದು ಶಾಪಿಂಗ್ ಓಪನ್ ಆಗ್ತಾ ಇದೆ. ಕಡಿಮೆ ರೇಟಿನಲ್ಲಿ ಹೊಸ ಸೀರೆಗಳು ಕೊಡ್ತಾ ಇದ್ದಾರೆ. ಮತ್ತೆ ನನ್ಗೆ 10,000 ರೂಪಾಯಿ ಬೇಕು ಅತ್ತೆ. ನಿನ್ನ ಶಾಪಿಂಗ್ ಹುಚ್ಚಿಂದ ಮನೆಯಲ್ಲಿ ಎಲ್ಲಿ ನೋಡಿದ್ರು ಬಟ್ಟೆಗಳು, ಬಳೆಗಳು, ಮೇಕಪ್ಗಳು ಹೀಗೆ ಇದೆ. ಈಗ ಹೇಳ್ಕೊಂಡು ಹೋದ್ರೆ ತುಂಬಾ ಇದೆ ಭಾವನಾ. ಇನ್ನು ಏನ್ ಕೊಂಡ್ಕೋತೀಯ ಹೇಳು? ಕೊಂಡ್ಕೊಂಡು ಏನ್ ಮಾಡ್ತೀಯಾ? ಸರಿ ಅತ್ತೆ, ನೀವು ಹೇಳಿದ ಹಾಗೆ ಶಾಪಿಂಗಿಗೆ ಹೋಗಲ್ಲ, ಆದ್ರೆ ಇಷ್ಟಪಟ್ಟ ಫುಡ್ ಅನ್ನ ಆರ್ಡರ್ ಮಾಡ್ಕೋತೀನಿ. ಮನೇಲಿ ಚೆನ್ನಾಗಿ ನಾ ಮಾಡ್ತಾ ಇದ್ದೀನಲ್ಲ ಚಿಕ್ಕ ಸೊಸೆ, ಇನ್ನು ಹೊರಗಿನಿಂದ ಆರ್ಡರ್ ಮಾಡ್ಕೊಂಡು ಹೋದ್ರೆ ಏನು ಹೇಳು? ಅತ್ತೆ, ಟಿವಿಲಿ ಕೂಡ ಸಿನಿಮಾಗಳು ಬರುತ್ತೆ ಅಂತ ಥಿಯೇಟರ್ಗೆ ಹೋಗಿ ನೋಡದೆ ಇರ್ತೀವ ಹೇಳಿ? ಶಾರದಾ ಏನು ಮಾತನಾಡಲಿಲ್ಲ. ಅತ್ತೆ, ನಾನು ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ, ನಿಮ್ಗೇನ್ ಮಾಡು ಅಂತೀರಾ? ನನ್ನ ಶ್ರಾದ್ದ, ನನ್ನ ಪಿಂಡನ ಹಾಕಿ ಅದು ಕೂಡ ನೀವೇ ತಿನ್ನಿ. ಅದು ನನಗೆ ಹಿಡ್ಸಲ್ಲ ಅತ್ತೆ, ಬಿರಿಯಾನಿ ಮಾತ್ರನೇ ಹಿಡ್ಸುತ್ತೆ. ಈಗಲೇ ಆರ್ಡರ್ ಮಾಡ್ತೀನಿ. ನಿಮ್ಮ ಶ್ರಾದ್ದ, ನಿಮ್ಮ ಪಿಂಡ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಮನೇಲಿ ಚಿಕನ್ ಕರಿ ಮಾಡಿದ್ದೀನಲ್ಲಮ್ಮ.
2 ದಿನದಿಂದ ಈ ಮನೇಲೆ ಫುಡ್ ತಿಂತಾ ಇದ್ದೀನಲ್ಲ ಅತ್ತೆ, ಇನ್ನು ನನ್ನಿಂದ ಆಗಲ್ಲ, ಚಿಕನ್ ಬಿರಿಯಾನಿ ತಿನ್ಲೇಬೇಕು. ಆ ಮಾತನ್ನು ಕೇಳಿ ಶಾರದಂಗೆ ಬಿಪಿ ಹೆಚ್ಚಾಗುತ್ತದೆ. ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಅನಾಮಿಕಾ ರೀಲ್ಸ್ ನೋಡ್ಕೊಂಡು ನಗ್ತಾ ಇರ್ತಾ ಇದ್ಲು. ಭಾವನ ದುಡ್ಡಿದ್ರೆ ಶಾಪಿಂಗ್ ಮಾಡ್ತಾ ಇದ್ಲು, ಇಲ್ಲಾಂದ್ರೆ ಬಿರಿಯಾನಿ ಆರ್ಡರ್ ಮಾಡ್ಕೊಂಡು ತಿಂತಾ ಇರ್ತಾಳೆ. ಶಾರದಾ ಮಾತ್ರ ದಿನ ದಿನಕ್ಕೂ ಬೇಜಾರಾಗಿ ಹೋಗುತ್ತದೆ. ಒಂದು ದಿನ ಶಾರದಾ ಎಷ್ಟೋ ಕಷ್ಟಪಟ್ಟು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾಳೆ. ಅಷ್ಟರಲ್ಲಿ ಅನಾಮಿಕಾ ಕಿಚನ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ರೀಲ್ಸ್ ಶೂಟ್ ಮಾಡ್ತಾ ಇರ್ತಾಳೆ. ಅಷ್ಟೇ, ಅನಾಮಿಕಾ ಶಾರದಳನ್ನು ನೋಡದೆ ತಾಗುತ್ತಾಳೆ. ಉಪ್ಪಿನಕಾಯಿ ಜಾಡಿ ಎಲ್ಲ ನೆಲದ ಮೇಲೆ ಬಿದ್ದು ಹೋಗುತ್ತೆ. ಅಯ್ಯೋ ನನ್ನ ಉಪ್ಪಿನಕಾಯೇ, ವಾವತ್ತೆ ರೀಲ್ ಮಾತ್ರ ಸಿನಿಮಾ ಟೇಕ್ ಆಗಿ ಬಂತು. ಅಕ್ಕ, ಇದು ಖಚಿತವಾಗಿ ವೈರಲ್ ಆಗುತ್ತಕ್ಕ. ಆ ಮಾತನ್ನು ಕೇಳಿದ ಶಾರದಂಗೆ ಕಣ್ಣಿನ ಮುಂದೆ ಕಗ್ಗತ್ತಲು ಕವಿಯುತ್ತದೆ. ಆ ದಿನ ರಾತ್ರಿ ಪ್ರಸಾದ್ ಹೊರಗೆ ಮಂಚದ ಮೇಲೆ ಕೂತ್ಕೊಂಡು ಗಾಳಿ ತಗೋತಾ ಇದ್ರೆ ಶಾರದಾ ನಿಧಾನವಾಗಿ ಬಂದು ಪ್ರಸಾದ್ ಪಕ್ಕದಲ್ಲಿ ಕೂತ್ಕೋತಾಳೆ. ಏನಾಯ್ತು ಶಾರದಾ, ಈ ದಿನ ಬಹಳ ಸೈಲೆಂಟ್ ಆಗಿದೆಯಾ, ಯಾಕೆ? ಆ ಮಾತಿಗೆ ಶಾರದಾ ಗಂಭೀರದಿಂದ, ನಾನು ಒಂದು ನಿರ್ಣಯ ತಗೊಂಡಿದ್ದೀನಿ. ನಿರ್ಣಯ ತಗೊಂಡ್ಯಾ? ಏನದು? ನಾನು ಸನ್ಯಾಸಿಯಾಗಿ ಬದಲಾಗ್ತೀನಿ ರೀ. ಏನೋ ಸನ್ಯಾಸಿಯಾಗಿ ಬದಲಾಗ್ತೀಯಾ? ಹೌದು, ಹಿಮಾಲಯಕ್ಕೆ ಹೊರಟೋಗಿ ಪ್ರಶಾಂತವಾಗಿ ಜಪ ಮಾಡ್ಕೊಂಡು ಬದುಕ್ತೀನಿ. ಆ ಮಾತಿಗೆ ಪ್ರಸಾದ್ ನಗುತ್ತಾ, ಅಷ್ಟು ದೊಡ್ಡ ನಿರ್ಣಯ ತಗೊಳ್ಳುವಂತ ಕೆಲಸ ನಮ್ಮ ಸೊಸೆಯರು ಏನ್ ಮಾಡಿದ್ರು ಶಾರದಾ? ಬೆಳಗಿನಿಂದ ರಾತ್ರಿಯವರೆಗೂ ಒಬ್ರು ರೀಲು ಅಂತ, ಇನ್ನೊಬ್ರು ಶಾಪಿಂಗ್ ಅಂತ, ಆರ್ಡರ್ ಅಂತ ಪ್ರಾಣ ತೆಗಿತಾ ಇದ್ದಾರೆ. ಇನ್ನು ನನ್ನಿಂದ ಆಗಲ್ಲ. ನೀವು ಹೇಳಿದ ಹಾಗೆ ಸ್ವಲ್ಪ ಕಾಲ ಸಹನೆ ಇಟ್ಟು ನೋಡಿದೆ, ಇನ್ನು ನನ್ನಿಂದ ಆಗಲ್ಲ. ಅಯ್ಯೋ ಪಾಪ ನನ್ನ ಶಾರದಾ, ನೀವು ನಗುನ ತಡ್ಕೋತಾ ಇದ್ದೀರಲ್ಲ ಎಂದು ಶಾರದಾ ಅನ್ನುತ್ತಾ ಇರುವಾಗ ಅನಾಮಿಕಾ ಭಾವನ ಇಬ್ಬರು ಅಲ್ಲಿಗೆ ಬರುತ್ತಾರೆ. ಅತ್ತೆ, ನೀವು ಹಿಮಾಲಯಕ್ಕೆ ಹೋದ್ರೆ ಅಲ್ಲಿ ರೀಲ್ಸ್ ತೆಗಿಬಹುದಾ? ಕಾಶಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಅತ್ತೆ, ಆನ್ಲೈನ್ ನಲ್ಲಿ ಆರ್ಡರ್ಸ್ ಎಲ್ಲ ಇರುತ್ತಾ? ಆ ಮಾತನ್ನು ಕೇಳಿದ ಶಾರದಾ ಒಂದೇ ಸಲಕ್ಕೆ ರೇಗಿ, ಓ ದೇವ್ರೇ, ನನ್ನ ಈಗ್ಲೇ ತಗೊಳಯ್ಯ ಎಂದು ಬೇಡಿಕೊಳ್ಳುತ್ತಾಳೆ. ಪ್ರಸಾದ್ ಹೊಟ್ಟೆ ಹಿಡ್ಕೊಂಡು ನಗ್ತಾ ಇದ್ರೆ ಅನಾಮಿಕಾ ಭಾವನೆಗೆ ನಿಜಕ್ಕೂ ವಿಷಯವೇನೋ ಅರ್ಥವಾಯ್ತು. ಸಾರಿ ಅತ್ತೆ, ನಾವು ತಮಾಷೆಯಾಗಿ ಮಾಡಿದ್ವಿ. ಇನ್ ಮೇಲಿಂದ ಜವಾಬ್ದಾರಿಯಿಂದ ಇರ್ತೀವಿ ಅತ್ತೆ, ನಮ್ಮನ್ನ ನಂಬಿ. ನಿಜವಾಗಿ ನೀವು ನಿಜಾನೇ ಹೇಳ್ತಾ ಇದ್ದೀರಾ ಸೊಸೆ ಅಂದ್ರೆ? ನಿಜ ಹೇಳ್ತಾ ಇದ್ದೀವಿ ಅತ್ತೆ, ನಮ್ಮಿಬ್ಬರನ್ನು ನೀವು ನಂಬಿ. ಶಾರದಾ ಸೊಸೆಯರ ಮಾತನ್ನು ನಂಬುತ್ತಾಳೆ. ಆ ದಿನದಿಂದ ಇಬ್ಬರು ಸೊಸೆಯರು ಸ್ವಲ್ಪ ಬದಲಾಗಿ ಹೋಗುತ್ತಾರೆ. ಅವರ ಅಭ್ಯಾಸವನ್ನು ಕಡಿಮೆ ಮಾಡಿಕೊಂಡು ಮನೆ ಕೆಲಸದಲ್ಲಿ ಶಾರದಂಗೆ ಸಹಾಯ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಒಂದು ದಿನ, ಇದು ಕನಸಲ್ಲ ಅಲ್ವೇನ್ರಿ ಎಂದು ಪ್ರಸಾದ್ ನನ್ನು ಕೇಳುತ್ತಾಳೆ ಶಾರದಾ. ಅಲ್ಲ ಶಾರದಾ, ನಿಜಾನೇ. ನೀನು ಸನ್ಯಾಸಿಯಾಗಿ ಬದಲಾಗಿ ಕಾಶಿಗೋ ಹಿಮಾಲಯಕ್ಕೆ ಹೊರಟೋದ್ರೆ ಸೊಸೆಯರಿಗೆ ಎದುರಾಗುವ ಕಷ್ಟಗಳ ಬಗ್ಗೆ, ಅವರು ಮಾಡಬೇಕಾದ ಕೆಲಸಗಳ ಬಗ್ಗೆ, ನಡೆಯುವ ನಷ್ಟದ ಬಗ್ಗೆ ಒಂದು ದಿನ ವಿವರವಾಗಿ ಹೇಳ್ದೆ. ಸೊಸೆಯರಿಬ್ಬರು ಅರ್ಥ ಮಾಡ್ಕೊಂಡ್ರು. ಇದೆಲ್ಲ ಯಾವಾಗ ನಡೀತು ರೀ? 3 ದಿನದ ಹಿಂದೆ ನಡೀತು ಶಾರದಾ. ಅದಕ್ಕೆ ಸೊಸೆಯರು ಬದಲಾಗಿದ್ದಾರೆ. ಇದೆಲ್ಲ ನನ್ನ ಹೆಂಡತಿಯ ಮೇಲೆ ಪ್ರೇಮದಿಂದ ಮಾಡಿದೆನಮ್ಮ. ನಾನು ಇಲ್ಲಿ ಬದುಕಿರುವಾಗ್ಲೇ ನನ್ನ ಹೆಂಡತಿ ಸನ್ಯಾಸಿಯಾಗಿ ಬದಲಾಗ್ತಾ ಇದ್ರೆ ನಾನ್ ನೋಡ್ತಾ ಸುಮ್ನಿರ್ತೀನಾ? ದೂರ ಮಾಡ್ಕೋತೀನಾ ಹೇಳು? ನಮ್ಮದು 3 ಗಂಟಿನ ಬಂಧನ, ಮುದ್ದಿನ ಸಂಸಾರ ಶಾರದಾ ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾಳ ಕಣ್ಣಿನಿಂದ ನೀರು ಬರುತ್ತೆ. ಪ್ರೇಮದಿಂದ ಪ್ರಸಾದ್ನ ಎತ್ಕೋತಾಳೆ. ಪ್ರಸಾದ್ ಅವಿಮದಿಂದ ನೋಡ್ತಾ, ಶಾರದಾ ನನ್ನ ಕೆಳಗಿಳಿಸೋ, ಸೊಸೆಯರಿಬ್ಬರು ನೋಡಿದ್ರೆ ಚೆನ್ನಾಗಿರಲ್ಲ. ನಿನಗೆ ಸಂತೋಷ ಬಂದಾಗ ಪ್ರತಿ ಸಲ ನನ್ನ ಎತ್ಕೊಳ್ಳುವ ಅಭ್ಯಾಸ ಮಾತ್ರ ಬಿಟ್ಟಿಲ್ವಾ ಶಾರದಾ ಎಂದು ಹೇಳುತ್ತಲೇ ಶಾರದಾ ಸಂತೋಷ ಪಡ್ತಾ ಪ್ರಸಾದ್ನನ್ನು ಕೆಳಗಿಳಿಸುತ್ತಾಳೆ. ಹಾಗೆ ಅತ್ತೆ ಶಾರದಾ ಸನ್ಯಾಸಿಯಾಗಿ ಬದಲಾಗದೆ ಸೊಸೆಯರು ಜಾಗೃತೆಯಾಗಿ ಮನೆ ಕೆಲಸ, ಅಡುಗೆ ಕೆಲಸ ಮಾಡಿಕೊಳ್ತಾ ಇರ್ತಾರೆ. ಈ ಕಥೆಯಲ್ಲಿ ಅನಾಮಿಕಾ ಭಾವನರ ಹಾಗೆ ನಿಮ್ಮ ಮನೆಯಲ್ಲಿ ಕೂಡ ಯಾರಾದರೂ ಶಾಪಿಂಗ್ಗಳು, ಆರ್ಡರ್ಗಳು ಅಂತ, ಇಲ್ಲ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನುತ್ತಾ ಅದೇ ಕೆಲಸದಿಂದ ಕಾಲಯಾಪ ಮಾಡುವವರಿದ್ದಾರಾ? ಇದ್ದರೆ ಅವರ ಬಗ್ಗೆ, ಅವರ ಪ್ರವರ್ತನೆ ಬಗ್ಗೆ ನೀವು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ಅವರನ್ನು ಯಾವ ವಿಧದಿಂದ ಬದಲಾಯಿಸಬೇಕು ಅನ್ನುವ ಸಂದೇಹ ನಿಮಗಿದ್ರೆ ನಮ್ಮ ಅನಾಮಿಕನ್ನು, ಶಾರದನ್ನ ಕೇಳಿ, ಅವರೇ ಉತ್ತರ ಹೇಳ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಅನಾಮಿಕಳಿಗೆ ಸಿಟಿ ಲೈಫ್ ಅಂದ್ರೆ ಪ್ರಾಣ. ಅವಳಿಗೆ ಎಸಿ ಇಲ್ಲದಿದ್ರೆ ನಿದ್ದೆ ಬರೋದಿಲ್ಲ, ಕಾಫಿ ಇಲ್ದೇ ಇದ್ರೆ ದಿನ ಶುರುವಾಗದು, ಕೈಯಲ್ಲಿ ಫೋನ್ ಇಲ್ದೇ ಇದ್ರೆ ಉಸಿರೇ ಆಡ್ತಾ ಇರ್ಲಿಲ್ಲ. ಅವಳಿಗೆ ಆಗುವ ಗಂಡ ರೋಜಾ ಸಿನಿಮಾದಲ್ಲಿರುವ ಅರವಿಂದ್ ಸ್ವಾಮಿ ಹಾಗೆ ಇರಬೇಕು ಅಂತ ಕನಸು ಕಾಣ್ತಾ ಇದ್ಲು. ಆದ್ರೆ ಅವಳಿಗೆ ಗೊತ್ತಿಲ್ಲ, ವಿಧಿ ಅವಳನ್ನು ಒಬ್ಬ ಹಳ್ಳಿಯ ಮನೆಯ ಸೊಸೆಯಾಗಿ ಕಳಿಸುತ್ತೆ ಅಂತ. ಆ ಹಳ್ಳಿಯಲ್ಲಿ ಶಾರದಾ ಇರುತ್ತಾಳೆ. ಬಾಯಿ ದೊಡ್ಡದೇ, ಆದರೆ ಮನಸ್ಸು ಮಾತ್ರ ಬೆಣ್ಣೆಯ ಹಾಗಿರುತ್ತದೆ. ಕೆಲವರು ಭಯದಿಂದ, ಮತ್ತೆ ಕೆಲವರು ಭಕ್ತಿಯಿಂದ ಆಕೆಯನ್ನ ಗೌರವಿಸ್ತಾ ಇರ್ತಾರೆ. ಆಕೆಯ ಮಗ ರಮೇಶ್ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಾ ಅನಾಮಿಕಳನ್ನು ಪ್ರೇಮಿಸಿ ಮದುವೆ ಮಾಡಿಕೊಂಡ ವಿಷಯವನ್ನು ಹೇಳಲಿಕ್ಕೆ ಊರಿನಲ್ಲಿ ಬಸ್ಸಿನಿಂದ ಇಳಿಯುತ್ತಾನೆ. ಅವನ ಎದೆಯಲ್ಲಿ ಢವಢವ ಶುರುವಾಗುತ್ತದೆ.
ಕೈಯಲ್ಲಿ ಚಿಕ್ಕ ಬ್ಯಾಗ್ ಅನ್ನು ಹಿಡಿದುಕೊಂಡು ಮನೆಯ ಕಡೆಗೆ ನಡೆಯುತ್ತಾ ತನ್ನಲ್ಲಿ ತಾನು ಅಮ್ಮಂಗೆ ವಿಷಯ ಹೇಗೆ ಹೇಳ್ಬೇಕು, ಒಪ್ಕೋತಾಳ, ಕೋಪದಿಂದ ಮನೆಯಿಂದ ಓಡಿಸ್ತಾಳ ಎಂದುಕೊಂಡು ನೂರಾರು ಆಲೋಚನೆಗಳು ಅವನ ತಲೆಯಲ್ಲಿ ತಿರುಗುತ್ತಾ ಇರುವಾಗಲೇ ಮನೆಗೆ ಬರುತ್ತಾನೆ. ಮನೆಯ ಮುಂದೆ ಶಾರದಾ ಮೆಣಸಿನಕಾಯಿಯನ್ನು ಬಿಸಿಲಿಗೆ ಒಣಗಿಸ್ತಾ ಇರ್ತಾಳೆ. ರಮೇಶ್ನನ್ನು ನೋಡ್ತಾಳೆ ದೊಡ್ಡದಾಗಿ. ಅರೇ ರಮೇಶ್, ಬಂದ್ಯೇನೋ? ಬೆಂಗಳೂರಿನ ಗಾಳಿ ತಗಲಿದ ಮೇಲೆ ಅಮ್ಮನ ಪೂರ್ತಿಯಾಗಿ ಮರ್ತೋದಿಯಲ್ಲ. ಇಲ್ಲಮ್ಮ, ಅದೇನೂ ಇಲ್ಲ. ಅಲ್ಲಿ ಸ್ವಲ್ಪ ಕೆಲಸ ಹೆಚ್ಚಾಗಿತ್ತು. ನಮ್ಮ ಬಾಸ್ಗೆ ನಾನೇ ನಂಬಿಕಸ್ಥ ವ್ಯಕ್ತಿಯಾಗಿದ್ರಿಂದ ಎಲ್ಲ ಕೆಲಸನೂ ನಂಗೆ ಹೇಳ್ತಾನೆ. ಸರಿ ಸರಿ, ಮೊದ್ಲು ಒಳಗಡೆಗೆ ಬಾ. ನಿನ್ನ ಮುಖ ನೋಡ್ತಾ ಇದ್ರೆ ಏನೋ ಮುಚ್ಚಿಡುವ ಹಾಗಿದೆ. ಆ ಮಾತಿಗೆ ರಮೇಶ್ ಒಂದೇ ಸಲಕ್ಕೆ ಬೆಚ್ಚಿ ಬೀಳುತ್ತಾನೆ. ಬೆವರು ಬರುತ್ತದೆ. ತನ್ನಲ್ಲಿ ತಾನು ಅಮ್ಮಂಗೆ ಏನಾದ್ರೂ ಗೊತ್ತಾಯ್ತಾ ಏನೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಸೇರ್ಕೊಂಡು ಮನೆಯೊಳಗೆ ಬಾರೋ ಎಂದು ಮನೆಯೊಳಗೆ ಕರ್ಕೊಂಡು ಹೋಗ್ತಾಳೆ. ರಮೇಶ್ ಕೂಡ ಮನೆಯೊಳಗೆ ಕುತ್ಕೋತಾನೆ. ಹೇಳಪ್ಪ ಮಗನೇ, ಬೆಂಗಳೂರಿನ ಕೆಲಸ ಎಲ್ಲ ಚೆನ್ನಾಗಿದ್ಯಾ, ಇಲ್ಲ ಏನಾದ್ರೂ ಸಾಲ ಮಾಡಿ ಓಡ್ಕೊಂಡು ಇಲ್ಲಿಗೆ ಬಂದ್ಯಾ? ಚಿಸೆ, ಅಂತದ್ದೇನೂ ಇಲ್ಲಮ್ಮ. ಅಪ್ಪ ಮನೆಯಲ್ಲಿಲ್ವಾ? ಕೆಲಸದ ಮೇಲೆ ಹೊರಗೋಗಿದ್ದಾನೆಪ್ಪ. ನೀನು ಬಚ್ಚಿಡ್ತಾ ಇರುವ ವಿಷಯ ಏನೋ ಬೇಗ ಹೇಳ್ಬಿಡು. ನನಗೆ ಹೊರಗಡೆ ತುಂಬಾ ಕೆಲಸವಿದೆ. ಅದು ಅಮ್ಮ, ನಾನು ಹೀಗೆ ತಡಬಡಿಸ್ತಾ ಇದೆಯಾ ಅಂದ್ರೆ ಖಚಿತವಾಗಿ ಪ್ರೇಮ ವ್ಯವಹಾರ ಅಂತ ನನಗೆ ಅರ್ಥವಾಯ್ತು ಬಿಡು. ಯಾರು ಹುಡುಗಿ? ಆ ಮಾತನ್ನು ಕೇಳುತ್ತಲೇ, ಅಮ್ಮ ನಿಂಗೆ ಹೇಗೆ ಗೊತ್ತಾಯ್ತು? ನಾನು ನಿನ್ನ ಅಮ್ಮ ಕಣೋ. ನಿನಗೆ ಮೀಸೆ ಬಂದ ದಿನದಿಂದ ನನಗೆ ಗೊತ್ತು, ಯಾವುದೋ ಒಂದು ದಿನ ಹೀಗೆ ಪ್ರೇಮ ಅಂತ ಬರ್ತೀಯಾ ಅಂತ. ಸರಿ ಬಿಡು, ಹುಡುಗಿ ಯಾರು? ರಮೇಶ್ ಸಂತೋಷದಿಂದ ಹೇಳುತ್ತಾನೆ. ಅಮ್ಮ, ಅವಳ ಹೆಸರು ಅನಾಮಿಕಾ. ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದಾಳೆ. ಬಹಳ ಒಳ್ಳೆಯವಳಮ್ಮ. ಒಳ್ಳೇದಾದ್ರೆ ಸಾಕು ಬಿಡು. ಆದ್ರೆ ನಮ್ಮ ಊರಿನ ಜೀವನ ಸಹಿಸಬಲ್ಲಳ ಅವಳು. ಇಲ್ಲಿ ಎಸಿ ಇರಲ್ಲ, ಫ್ಯಾನ್ ಗಾಳಿ ಮಾತ್ರ ಇರುತ್ತೆ. ಅದು ಕೂಡ ನಮ್ಮನೆಯಲ್ಲೇ ಕೆಲಸ ಮಾಡ್ತಿಲ್ಲ ಅಂದ್ಕೋ. ಇನ್ನು ಹಸುಗಳ ಅರಚಾಟ, ಕೋಳಿ ಕೂಗಾಟ ಇದೆಲ್ಲ ಸಹಿಸ್ತಾಳ. ಮತ್ತೆ ಸಹಿಸ್ತಾಳಮ್ಮ ಅಂದ್ರೆ ತಕ್ಷಣ ಹೋಗಿ ನನ್ನ ಸಿಟಿ ಸೊಸೆನ ಕರ್ಕೊಂಬ. ರಮೇಶ್ ತಕ್ಷಣ ಸಂತೋಷದಿಂದ ಮನೆಯಿಂದ ಹೊರಡುತ್ತಾನೆ. ಇನ್ನು ಅದೇ ಸಮಯದಲ್ಲಿ ಬೆಂಗಳೂರಿನಲ್ಲಿ ಒಂದು ರಿಚ್ ಮನೆಯಲ್ಲಿ ಅನಾಮಿಕಾ ತನ್ನ ರೂಮಿನಲ್ಲಿರುವ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತಿರುತ್ತಾಳೆ. ಅವಳ ತಂಗಿ ಆರೋಹಿ ಮೇಕಪ್ ಬಾಕ್ಸ್ ಹಿಡ್ಕೊಂಡು ಬರ್ತಾಳೆ. ಅಕ್ಕ, ನೀನ್ ಹೋಗೋದು ಹಳ್ಳಿಗೆ, ಇನ್ನು ಮೇಕಪ್ ಮರ್ತ್ ಹೋಗ್ಬೇಕು. ಓ ಮೈ ಗಾಡ್, ನಾನ್ ನಿಜವಾಗಿ ಹಳ್ಳಿಗೆ ಹೋಗ್ತಾ ಇದ್ದೀನಾ? ಅಲ್ಲಿ ವೈಫೈ ಇರುತ್ತಾ? ಫೋನ್ ಸಿಗ್ನಲ್ಸ್ ಎಲ್ಲ ಇರುತ್ತಾ? ಛೇ, ನನಗೆ ತಿಳಿದಷ್ಟು ಮಟ್ಟಿಗೆ ಹಳ್ಳಿನಲ್ಲಿ ವೈಫೈ ಇರೋದಿಲ್ಲ. ಇನ್ನು ಫೋನ್ ಸಿಗ್ನಲ್ಗಾಗಿ ಅಂದ್ರೆ ದೊಡ್ಡ ಮರ ಎಲ್ಲೋ ಇದೆಯೋ ನೋಡ್ಕೊಂಡು ಆ ಮರನ ಹತ್ಬೇಕು. ಫೋನ್ ಇಲ್ಲದೆ ವೈಫೈ ಇಲ್ಲದೆ ನೀನ್ ಹೇಗಿರ್ತೀಯೋ ಏನೋ. ಆ ಎರಡು ಇಲ್ದಿದ್ರು ರಾಮ್ ಇರ್ತಾನಲ್ಲ, ಅದು ಸಾಕು. ಭಾವ ಇದ್ರೆ ಏನ್ ಮಾಡ್ತಾನೆ? ವೈಫೈನ, ಫೋನ್ ಸಿಗ್ನಲ್ನ ಸ್ಪೈಡರ್ ಮ್ಯಾನ್ ಹಾಗೆ ಎಳ್ಕೊಂಡ್ ಬರ್ತಾನ ಏನೋ. ನಂಗೆ ಗೊತ್ತಿದ್ದ ಹಾಗೆ ನೀನ್ 2 ದಿನ ಕೂಡ ಇರೋದಿಲ್ಲ, ಎಸಿ ಇರೋದಿಲ್ಲ. ಮಾರ್ನಿಂಗ್ ಕಾಫಿ ಬರ್ದೇ ಇದ್ರೆ ಹೇಳ್ತೀಯಾ? ನಿನ್ನ ನೆನ್ಸ್ಕೊಂಡ್ರೆ ಪಾಪವೆನ್ಸುತ್ತಕ್ಕ. ಅದೇನಾಗಲ್ಲ ಬಿಡು, ರಾಮ್ ಇದ್ರೆ ನಾನೇನಾದ್ರೂ ಅಡ್ಜಸ್ಟ್ ಆಗ್ತೀನಿ ಎಂದು ಹೇಳುತ್ತಾಳೆ. ಆದರೆ ಅನಾಮಿಕಂಗೆ ಗೊತ್ತಿಲ್ವಲ್ಲ ಆ ಊರಿನಲ್ಲಿ ಶಾರದಮ್ಮ ಅತ್ತೆ ಶಾಸನ ಅಂತ. ಇನ್ನು ಶಾರದಂಗೆ ಕೂಡ ಗೊತ್ತಿಲ್ಲ ತನ್ನ ಮನೆಯಲ್ಲಿ ಬರುವ ಸೊಸೆ ಸಿಟಿ ಯುವರಾಣಿ ಅಂತ. 1-2 ದಿನ ಕಳೆಯುತ್ತದೆ. ಮದುವೆ ಆದ ನಂತರ ಮೊದಲ ಸಲ ಅನಾಮಿಕಾ ಅತ್ತೆ ಮನೆಗೆ ಬರುತ್ತಾಳೆ. ಮನೆಯ ಮುಂದೆ ಒಂದು ಪಕ್ಕದಲ್ಲಿ ಎಮ್ಮೆಗಳು, ಮತ್ತೊಂದು ಕಡೆ ಹಸುಗಳು ಕಟ್ಟಿರುತ್ತದೆ. ಎಲ್ಲ ಸಗಣಿ ವಾಸನೆ. ಅನಾಮಿಕಳ ಜೊತೆ ರಮೇಶ್ ಕೂಡ ಶಾಕ್ ಆಗುತ್ತಾನೆ. ತನ್ನಲ್ಲಿ ತಾನು, ಮೊನ್ನೆ ಬಂದಾಗ ಇದೇನೂ ಇಲ್ಲಿರ್ಲಿಲ್ಲ, ಈಗ ಮಾತ್ರ ಇದೆ ಅಂದ್ರೆ ಅಮ್ಮ ಅನಾಮಿಕಳನ್ನು ಪರೀಕ್ಷಿಸಲಿಕ್ಕೆ ಶುರು ಮಾಡಿದ್ದಾಳೆ ಅನ್ನೋ ಮಾತು ಎಂದು ಅಂದುಕೊಳ್ಳುತ್ತಾನೆ. ಶಾಕ್ ಇಂದ ಅನಾಮಿಕಾ ಎಚ್ಚೆತ್ತುಕೊಂಡು, ನಿಜ ಹೇಳು ರಾಮ್, ಇದೇನಾ ನಮ್ಮನೆ? ಹೌದು ಅನಾಮಿಕಾ, ಇದೇ ನಮ್ಮ ಪ್ರಪಂಚ. ಆಗಲೇ ಒಳಗಡೆಯಿಂದ ಶಾರದಾ ಬರುತ್ತಾಳೆ. ಅನಾಮಿಕಾ ರಮೇಶ್ನನ್ನು ನೋಡುತ್ತಾಳೆ. ಬಾ ಸೊಸೆ, ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ? ಫೈನ್ ಅತ್ತೆ. ಸರಿ ಸರಿ, ಮೊದ್ಲು ಒಳಗಡೆಗೆ ಬನ್ನಿ. ಹೊರಗಡೆ ನಿಂತ್ರೆ ಹಸುಗಳು ಎಮ್ಮೆಗಳು ನಿನ್ನನ್ನೇ ವಿಚಿತ್ರವಾಗಿ ನೋಡ್ತಾವೆ. ಮನೆಯೊಳಗೆ ಹೋಗಿ ಲಕ್ಷಣವಾಗಿ ಸೀರೆ ಉಟ್ಕೋ. ನಾನು ಬಂದು ನೀನೇನ್ ಕೆಲಸ ಮಾಡ್ಬೇಕೋ ಬಂದು ಹೇಳ್ತೀನಿ ಎಂದು ಶಾರದಾ ಹೊರಗೆ ಹೋಗುತ್ತಾಳೆ. ಅನಾಮಿಕಾ ರಮೇಶ್ ಮನೆಯೊಳಗೆ ಬರುತ್ತಾರೆ. ಅನಾಮಿಕಾ ಹಳೆ ಮನೆಯನ್ನು ಅದೊಂಥರ ನೋಡ್ತಾಳೆ. ಎಲ್ಲಿಯೂ ಎಸಿ ಕಾಣಿಸಲಿಲ್ಲ, ಮೇಲೆ ಮಾತ್ರ ಫ್ಯಾನ್ ಕಾಣಿಸುತ್ತೆ. ಅಮ್ಮಯ್ಯ ಅಂದು ಉಸಿರೆಳೆದುಕೊಳ್ತಾಳೆ. ಹೋಗ್ಲಿ ಬಿಡು, ಎಸಿ ಇಲ್ದಿದ್ರು ಫ್ಯಾನ್ ಆದ್ರೂ ಇದೆ. ಹಾಗೆ ಅಂದುಕೊಂಡ ಅನಾಮಿಕಂಗೆ ಸ್ವಲ್ಪ ಬಿಸಿ ಅನ್ನಿಸುತ್ತದೆ. ಆ ರೂಮಿನಲ್ಲಿಯ ವಾತಾವರಣ ಬೆವರು ಬರ್ತಾ ಇರುತ್ತೆ. ರಾಮ್, ಫ್ಯಾನ್ ಹಾಕ್ತೀಯಾ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ಗಾಬರಿಯಾಗುತ್ತಾನೆ. ಬಾಗಿಲ ಕಡೆ ನೋಡ್ತಾನೆ. ತಾಯಿ ಶಾರದಾ ಬರ್ತಾ ಇರೋ ಹಾಗೆ ಕಾಣಿಸಲಿಲ್ಲ. ಪ್ಲೀಸ್ ಇಲ್ಲಿ ನಾವು ಇರುವಷ್ಟು ದಿನ ರಾಮ್ ಅಂತ ಹೆಸರಿಡ್ದು ಕರಿಬೇಡ. ನಮ್ಮಮ್ಮ ಕೇಳಿದ್ಲು ಅಂದ್ರೆ ಇಬ್ಬರಿಗೂ ಶಿವಗಾಮಿ ಲೆವೆಲ್ ಅಲ್ಲಿ ಕ್ಲಾಸ್ ತಗೋತಾಳೆ. ನೀನ್ ಹೋಗಿ ಸಾರಿ ಉಟ್ಕೋ
ಎಂದು ಹೇಳಿ ತಾನು ಇರಬೇಕಾದ ರೂಮನ್ನು ತೋರಿಸುತ್ತಾನೆ. ಅನಾಮಿಕಾ ರೂಮಿನೊಳಗೆ ಹೋಗುತ್ತಾಳೆ. ಇನ್ನು ರಾತ್ರಿಯಾಗುತ್ತದೆ. ಎಲ್ಲರೂ ತಿನ್ನೋದಕ್ಕೆ ಹೊರಗಡೆ ಕೂತಿರುತ್ತಾರೆ. ಸಿಟಿ ಅನಾಮಿಕಂಗೆ ಅದೇನು ಹಿಡಿಸಲಿಲ್ಲ. ಆ ಕಡೆ ಎಮ್ಮೆ, ಈ ಕಡೆ ಹಸುಗಳು, ಮೇವು ಇರುತ್ತದೆ. ಅದನ್ನು ನೋಡಿಕೊಳ್ಳುತ್ತಾ ಅನಾಮಿಕಾ ತಿನ್ನಲಾರದೆ ಹೋಗುತ್ತಾಳೆ. ಆಯಿಷ್ಟದಿಂದ ಮೇಲೆ ಕೇಳುತ್ತಾಳೆ, ಎಲ್ಗೆ ಸೊಸೆ, ಕೂತ್ಕೋ, ಅನ್ನ ತಿನ್ನುವಂತೆ. ನಾನು ಇಲ್ಲಿ ತಿನ್ನಲಾತೆ, ಮನೆಯೊಳಗೆ ತಿಂತೀನಿ. ಬೇರೆ ಆಗಿ ತಿನ್ನೋದು ಮನೇಲಿ ಆಗಲ್ಲ, ಎಲ್ರ ಜೊತೆಗೆ ತಿನ್ಬೇಕು, ಕೂತ್ಕೋ, ತಿನ್ನು ಎಂದು ಸ್ವಲ್ಪ ಗಟ್ಟಿಯಾಗಿ ಹೇಳುತ್ತಾಳೆ. ಅನಾಮಿಕಾ ಕೋಪದಿಂದ ಕುತ್ಕೋತಾಳೆ. ಅತಿ ಕಷ್ಟದಿಂದ ಅನ್ನ ತಿನ್ನುತ್ತಾಳೆ. ಇನ್ನು ಆ ದಿನ ರಾತ್ರಿ ಎಸಿ ಗಾಳಿ ಇಲ್ಲದಿದ್ದರಿಂದ ಅನಾಮಿಕಾ ಮಲಗಲಾರದೆ ಹೋಗುತ್ತಾಳೆ. ರಮೇಶ್ ಮಾತ್ರ ಹಾಯಾಗಿ ಮಲಗಿರುತ್ತಾನೆ. ಅನಾಮಿಕಾ ಕಿಟಕಿ ಹತ್ರ ನಿಂತ್ಕೊಂಡು ಹೊರಗಡೆ ನೋಡುತ್ತಾ ಇರುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಬೆಳಗಿನ ಜಾವ 4 ಗಂಟೆ ಆಗುತ್ತಾ ಇರುವಾಗ ಆಗ ಅನಾಮಿಕಂಗೆ ನಿದ್ರೆ ಬರುತ್ತದೆ. ಆಗಲೇ ಶಾರದಾ ಎದ್ದು ಹಸುಗಳ ಹತ್ರ ಬರ್ತಾಳೆ. ಹಾಗೆ 1 ಗಂಟೆ ಕಳೆಯುತ್ತೋ ಇಲ್ಲವೋ ಕೋಳಿಯೊಂದು ಎಗರಿ ಬಂದು ಅನಾಮಿಕಳ ಮೇಲೆ ಬೀಳುತ್ತದೆ. ಗಟ್ಟಿಯಾಗಿ ಕೊಕ್ಕೊ ಕೊಕ್ಕೊ ಅಂತ ಕೂಗುತ್ತೆ. ಅಷ್ಟೇ, ಅನಾಮಿಕಾ ಒಂದೇ ಸಲಕ್ಕೆ ಹೇಳುತ್ತಾಳೆ. ಎದುರಿಗೆ ಶಾರದಾ ಕಾಣಿಸುತ್ತಾಳೆ. ಏನತ್ತೆ ಇದು? ನಮ್ಮೂರಿನ ಅಲಾರಾಮ್ ಸೊಸೆ, 7, 5 ದಾಟಿ ಹೋಗಿದೆ. ಸೊಸೆ 5ರ ನಂತರ ಮಲಗಬಾರ್ದು. ಅದೆಲ್ಲ ಅತ್ತೆ, ನಾನ್ ಹೇಳಿದೆ ಅಲ್ಲ, ನಾನ್ ಹೇಳಿದ ಮಾತು ಕೇಳ್ಬೇಕು. ಎದ್ದೇಳು, ಎದ್ದು ತಲೆ ಸ್ನಾನ ಮಾಡ್ಕೋ. ನೀವು ಹೆಡ್ ಬಾತ್ ಮಾಡು ಅಂತೀರಾ? ಅದೇ ಸೊಸೆ, ಹೋಗು. ಅನಾಮಿಕಾ ಬಾತ್ರೂಮ್ ಒಳಗೆ ಹೋಗುತ್ತಾಳೆ. ಗೀಸರ್ ಇಲ್ಲ, ಶವರ್ ಇಲ್ಲ. ಬಟ್ಟೆ ಹಾಕೊಳ್ಳೋದಕ್ಕೆ ಒಂದು ಚಿಕ್ಕ ರಾಡ್ ಕಾಣಿಸುತ್ತೆ. ಸೋಪು ಶಾಂಪುಗಳು ಇಟ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಶೆಲ್ಫ್ ಕಾಣಿಸುತ್ತೆ. ಇಷ್ಟದಿಂದ ಅತ್ತೆ ಅತ್ತೆ ಎಂದು ಅತ್ತೆಯನ್ನು ಕರೆಯುತ್ತಲೇ ಶಾರದಾ ಬರುತ್ತಾಳೆ. ಅತ್ತೆ, ಗೀಸರ್ ಎಲ್ಲಿದೆ? ಹೊರಗಡೆ ಸೌದೆ ಒಲೆ ಮೇಲೆ ಬಿಸಿ ನೀರು ಇಟ್ಟಿದ್ದೀನಿ, ತಗೊಂಬಂದು ಸ್ನಾನ ಮಾಡ್ಕೋ. ಅಯ್ಯೋ ಅತ್ತೆ, ನಮ್ಮ ಮನೆಯಲ್ಲಿ ಕಿಚನ್ ಎಲ್ಲಿದೆ ಅಂತಾನೆ ನನಗೆ ಈಗೂ ಗೊತ್ತಿಲ್ಲ. ಹೇಗೆ ಹಿಡ್ಕೋಬೇಕು ಅಂತಾನೋ ಗೊತ್ತಿಲ್ಲ. ಹೇಗೆ ಬಿಸಿನೀರು ತಗೊಂಬ ಅಂತೀರ ನನ್ನನ್ನ? ನಾನು ಹೇಳ್ತೀನಲ್ಲ, ನೀನು ಬಾ ಎಂದು ಅನಾಮಿಕಳನ್ನು ಕರೆದುಕೊಂಡು ಸೌದೆ ಒಲೆ ಹತ್ರಕ್ಕೆ ಬರ್ತಾಳೆ. ಹೇಗೆ ಹಿಡ್ಕೋಬೇಕೋ ಶಾರದಾ ತೋರಿಸುತ್ತಾಳೆ. ಜಾಗ್ರತೆಯಾಗಿ ಹಿಡ್ಕೋ ಸೊಸೆ, ಕೈ ಜಾರಿ ಬಿಸಿ ನೀರು ಮೈ ಮೇಲೆ ಬಿದ್ರೆ ಚರ್ಮ ಎಲ್ಲ ಸುಟ್ಟು ಹೋಗುತ್ತೆ, ಮೂಳೆ ಕಾಣಿಸುತ್ತೆ. ಬಿಸಿ ನೀರಿನ ಹವೆ ಬಂದ್ರು ಸಹಿಸ್ಕೊಳ್ತಾ ನಿಧಾನವಾಗಿ ಬಾತ್ರೂಮ್ಗೆ ತಗೊಂಡು ಹೋಗು ಎಂದು ಹೇಳುತ್ತಾಳೆ. ಅನಾಮಿಕಾ ಭಯಪಡುತ್ತಾ ನಿಧಾನವಾಗಿ ನಡೆದುಕೊಳ್ಳುತ್ತಾ ತಗುಲುತ್ತಿರುವ ಬಿಸಿ ನೀರಿನ ಆವಿಯನ್ನು ಸಹಿಸುತ್ತಾ ಬಾತ್ರೂಮ್ ಒಳಗೆ ಹಾಗೆ ನೀರು ಸುರ್ಕೋತಾಳೆ. ಅಮ್ಮಯ್ಯ ಎಂದು ಉಸಿರೆಳೆದುಕೊಳ್ತಾಳೆ. ಶಾರದಾ ರೊಟ್ಟಿ ಮಾಡ್ತಾ ಇರುವಾಗ ಅನಾಮಿಕಾ ಸ್ನಾನ ಮಾಡ್ಕೊಂಡು ಬರ್ತಾಳೆ. ಅತ್ತೆ, ನಾನು ಬ್ರೇಕ್ಫಾಸ್ಟ್ ಅಲ್ಲಿ ಎಂದು ಕೇಳುತ್ತಲೇ ಶಾರದಾ ದೊಡ್ಡ ಪ್ಲೇಟ್ ಅಲ್ಲಿ ಜೋಳದ ರೊಟ್ಟಿ ಹಾಕುತ್ತಾಳೆ. ಉಪ್ಪಿನಕಾಯಿ ಕೂಡ ಹಾಕ್ತಾಳೆ. ಅತ್ತೆ, ಬ್ರೆಡ್ ಇಲ್ವಾ? ಇದೆ, ಆದ್ರೆ ಅದು ಹಸುಗ್ ಹಾಕಿದ್ದೀನಿ, ನೀನ್ ಇದನ್ನ ತಿನ್ನು, ಬಲ ಬರುತ್ತೆ ಎಂದು ಹೇಳುತ್ತಾಳೆ. ಅನಾಮಿಕಾ ಉಪ್ಪಿನಕಾಯಿ ಚೂರಿಯಿಂದ ರೊಟ್ಟಿ ಚೂರನ್ನು ಬಾಯಲ್ಲಿ ಇಟ್ಕೋತಾಳೆ. ಅಷ್ಟೇ, ಆ ಖಾರನ್ನ ತಡ್ಕೊಳ್ಳಲಾರ್ದೆ ಹೋಗ್ತಾಳೆ. ಖಾರ ಖಾರ ಎಂದು ಒದ್ದಾಡಿ ಹೋಗ್ತಾ ಇದ್ರೆ ಶಾರದಾ ಕುಡಿಯೋದಕ್ಕೆ ನೀರ್ ಕೊಡ್ತಾಳೆ. ಖಾರವಾದಾಗ ಖಾರ ಖಾರ ಅಂತ ಅರಚಬಾರ್ದಮ್ಮ, ನೀರು ನೀರು ಅಂತ ಅರಚಬೇಕು. ಆಗ್ಲೇ ನೀರ್ ತಂದು ಕೊಡ್ತಾರೆ. ಅನಾಮಿಕಾ ನೀರ್ ಕುಡಿತಾಳೆ. ಮತ್ತೆ ಖಾರ ಅಂತ ಅರ್ಚಿದ್ರೆ ಖಾರ ತಗೊಂಬಂದ್ ಕೊಡ್ತಾರ ಅತ್ತೆ ಎಂದು ಅಮಾಯಕವಾಗಿ ಕೇಳುತ್ತಾಳೆ ಅನಾಮಿಕಾ. ಹೌದು ಸೊಸೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ ಶಾರದಾ. ಹಾಗೆ ದಿನಗಳು ಕಳೆಯುತ್ತಿದ್ದ ಹಾಗೆ ಅನಾಮಿಕಂಗೆ ಹಳ್ಳಿಯ ಲೈಫ್ ನಿಜಕ್ಕೂ ಹಿಡಿಸಲಿಲ್ಲ. ಒಂದು ದಿನ, ಅತ್ತೆ, ಇಲ್ಲಿ ಮಾಲ್ ಇಲ್ಲ, ಕೇಕ್ ಇಲ್ಲ, ಸಿನಿಮಾ ಇಲ್ಲ, ಹೇಗಿರ್ತೀರಾ ಅತ್ತೆ ಇಲ್ಲಿ ಎಂದು ಕೇಳುತ್ತಾಳೆ. ಆಗ ಶಾರದಾ, ನಮಗೆ ಅದೆಲ್ಲ ಇಲ್ದಿದ್ರು ಮನುಷ್ಯರ ಮಧ್ಯ ಪ್ರೇಮವಿದೆ ಸೊಸೆ, ಅದು ಸಾಕು ನಾವು ಬದುಕೋದಿಕ್ಕೆ ಎಂದು ಹೇಳುತ್ತಾಳೆ. ಅನಾಮಿಕಾ ಸೈಲೆಂಟ್ ಆಗಿ ಹೋಗುತ್ತಾಳೆ. ಕೆಲವು ದಿನದ ನಂತರ ಊರಿನಲ್ಲಿ ಭಾರಿ ಮಳೆ ಬರುತ್ತದೆ. ರೋಡ್ಗಳೆಲ್ಲ ನೀರಿನಿಂದ ತುಂಬಿ ಹೋಗುತ್ತೆ. ಪ್ರವಾಹ ಹರಿತಾ ಇರುತ್ತೆ. ಆಗ ಒಬ್ಬ ಮುದುಕಿ ಕೋಲು ಹಿಡಿದುಕೊಂಡು ಪ್ರವಾಹದ ನೀರಿನಲ್ಲಿ ಒದ್ದಾಡ್ತಾ ಇರ್ತಾಳೆ. ಶಾರದಾ ನೋಡಿ, ಸೊಸೆ, ಆಕೆನ ಒಳಗಡೆ ಕರ್ಕೊಂಬ ಅಂತ ಹೇಳ್ತಾಳೆ. ನಂಗೆ ಭಯ ಆತ್ತೆ, ಮನುಷ್ಯನನ್ನ ಕಾಪಾಡೋದಕ್ಕೆ ಭಯಪಡಬಾರ್ದಮ್ಮ. ಶಾರದಾ ನೀರಿನೊಳಗೆ ಇಳಿಯುತ್ತಾಳೆ. ಅದನ್ನು ನೋಡಿ ಅನಾಮಿಕಾ ಕೂಡ ಹೋಗುತ್ತಾಳೆ. ಇಬ್ಬರು ಸರಿಯೇ ಮುದುಕವನನ್ನ ಕಾಪಾಡುತ್ತಾರೆ. ಅತ್ತೆ, ನೀವು ನಿಮ್ಮ ಬಗ್ಗೆ ಆಲೋಚಿಸದೆ ಎಲ್ಲರಿಗೂ ಸಹಾಯ ಮಾಡ್ತಾ ಇರ್ತೀರಾ. ಹಳ್ಳಿಯ ಮನುಷ್ಯರಲ್ವಮ್ಮ, ಪಕ್ಕದ ಮನೆಯವರು ದುಃಖ ಪಟ್ರೆ ಮನಸ್ಸಿಗೆ ನಿದ್ದೆ ಬರೋದಿಲ್ಲ. ಆ ಮಾತು ಅನಾಮಿಕಳ ಎದೆಯನ್ನು ತಾಗುತ್ತದೆ. ಒಂದು ದಿನ ಶಾರದಾ ಹೊಲದಿಂದ ಸುಸ್ತಾಗಿ ಬರುತ್ತಾಳೆ. ಮೈಯೆಲ್ಲ ಕೆಸರಾಗಿರುತ್ತದೆ. ಆ ಮಾತೆ ಅವರನ್ನು ಬದುಕಿಸುತ್ತದೆ ಎಂದು ಅನಾಮಿಕಾ ಅರ್ಥ ಮಾಡಿಕೊಳ್ಳುತ್ತಾಳೆ. ಅತ್ತೆ, ಕೆಸರನ್ನ ವಾಶ್ ಮಾಡ್ಕೊಂಬನ್ನಿ, ಬಿಸಿ ಬಿಸಿ ಟೀ ಕೊಡ್ತೀನಿ. ಶಾರದಾ ಮಾತನ್ನು ಕೇಳಿ ಆಶ್ಚರ್ಯ ಹೋಗುತ್ತಾಳೆ. ನಿನಗೆ ಟೀ ಮಾಡೋದಕ್ಕೆ ಬರತ್ತಾ? ಯೂಟ್ಯೂಬ್ ನೋಡಿ ಕಲ್ತ್ಕೋತೀನಿ ಎಂದು ಅನ್ನುತ್ತಲೇ ಇಬ್ಬರು ನಗುತ್ತಾರೆ. ಕೆಲವು ವಾರದ ನಂತರ ಅನಾಮಿಕಾ ಪೂರ್ತಿಯಾಗಿ ಬದಲಾಗಿ ಹೋಗುತ್ತಾಳೆ. ಬೆಳಿಗ್ಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕುತ್ತಾಳೆ. ಹೊಲದ ಕೆಲಸಕ್ಕೆ ಹೋಗುತ್ತಾಳೆ. ಪಕ್ಕದ ಮನೆಯವ್ರ ಜೊತೆ ನಗುತ್ತಾ ಮಾತನಾಡುತ್ತಾಳೆ. ಅತ್ತೆ, ಮೊದಲು ನನಗೆ ಈ ಇರೋ ಒಂದು ಪನಿಷ್ಮೆಂಟ್ ಹಾಗೆ ಅನಿಸಿತು, ಮತ್ತೆ ಈಗ ಇದೇ ನನ್ನ ಮನೆ ಅನ್ನಿಸ್ತಾ ಇದೆ. ಶಾರದಾ ಮಾತನ್ನು ಕೇಳಿ ಆನಂದ ಪಡುತ್ತಾಳೆ.
ಹಳ್ಳಿ ನಿನಗೆ ಕಲಿತು ಬೆರೆತು ಬದುಕೋದನ್ನ ಕಲಿಸಿದೆ. ನೀನು ನಮಗೆ ಹೊಸ ಆಲೋಚನೆ ಕಲಿಸಿದ್ದೀಯ ಅನಾಮಿಕಾ ಎಂದು ಸಿಟಿ ಸೊಸೆ ಹಳ್ಳಿಯ ಅತ್ತೆ ಇಬ್ಬರು ಬೇರೆ ಬೇರೆ ಪ್ರಪಂಚದವರಾದರೂ ಪ್ರೇಮ ಅನ್ನುವ ಬಂಧನದಿಂದ ಒಂದಾಗಿ ಹೋಗುತ್ತಾರೆ. ಕಲಿತು ಬೆರೆತು ಬದುಕುವ ಹಾಗೆ ಮಾಡುತ್ತದೆ. ಆನಂದದಿಂದ ಸಂಸಾರ ಮಾಡಿಕೊಳ್ಳುತ್ತಾ ಅನಾಮಿಕಾ ಹಳ್ಳಿಯಲ್ಲಿಯೇ ಇದ್ದು ಬಿಡುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.